ಫ್ರೆಂಡ್ಸ್ ಇವತ್ತು ಹಂಪಿಯಲ್ಲಿರುವ ಮೂಲ ವಿರೂಪಾಕ್ಷ ದೇವರ ಹತ್ರ ಇದ್ದೀವಿ. ಇದು ಮೂಲ ದೇವರು. ಹಂಪಿಯಲ್ಲಿ ಮೊದಲಿಗೆ ಈ ಒಂದು ಲಿಂಗನೇ ಮೂಲ ಲಿಂಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ತುಂಬಾ ಒಂದು ಪವರ್ಫುಲ್ ಆದಂಥ ಒಂದು ಮೂಲ ವಿರೂಪಾಕ್ಷ ದೇವರು. ಇದಕ್ಕೆ ನಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಈ ರೀತಿ ಹೊಂಡ ಇದೆ ನೋಡಿ. ಇದರಲ್ಲಿ ಯಾವಾಗಲೂ ಆಲ್ಮೋಸ್ಟ್ ನೀರಿದ್ದೇ ಇರುತ್ತೆ. ಹುಚ್ಚ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನನಗೆ ನೆನಪಿದ್ದಿದ್ದು ಹೇಳ್ತಿದ್ದೀನಿ. ಯಾವಾಗಲೂ ಇಲ್ಲೇ ಇರ್ತಿದ್ದ ಹುಚ್ಚ. ಎಷ್ಟು ಅದು ಏನಂದರೆ ₹1 ಕೊಟ್ಟರೆ ಸಾಕು ಅಷ್ಟೇ ಹೊತ್ತಿಗೆ. ಮತ್ತು ಎಷ್ಟು ಜಾಸ್ತಿ ದುಡ್ಡು ಕೇಳ್ತಾನೆ ಇದ್ದಿಲ್ಲ. ಅಷ್ಟು ಬರೀ ಬೀಡಿ ಕಲೆಕ್ಟ್ ಮಾಡ್ಕೊತಿದ್ದೆ. ಬರೀ ಬೀಡಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಇದೆ ಅಲ್ಲ, ಇಲ್ಲೆಲ್ಲ ಹಿಂಗೆ ಇಟ್ಬಿಡ್ತಿದ್ದ ಮಂಟಪಗಳ ಹತ್ರ. ಅಷ್ಟು ಒಂದು ಅದ್ರ ನೆನಪು ಬರುತ್ತೆ ನನ್ನ ಕಣ್ಣಲ್ಲಿ. ಎಷ್ಟು ಚೆನ್ನಾಗಿದ್ದ ಹುಚ್ಚ ಅಂದರೆ ಬರೀ ಬೀಡಿ ತೊಗೊತಿದ್ದ, ₹1 ತೊಗೊತಿದ್ದ. ಅಷ್ಟು ಒಳ್ಳೆ ಹುಚ್ಚಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಹೇಮಕೂಟದ ಸನ್ಸೆಟ್ ಪಾಯಿಂಟ್ ಏನಿದೆಯಲ್ಲ, ಅಲ್ಲಿಂದ ನಾವು ಈ ಕಡೆ ಕೆಳಗಡೆ ಬಂದರೆ ಈ ಕಡೆ ನಮಗೆ ಮೂಲ ವಿರೂಪಾಕ್ಷ ದೇವಸ್ಥಾನ ಇದೆ. ಅದೇ ರೀತಿ ಇಲ್ಲಿ ನಮಗೆ ಶ್ರೀ ಆಂಜನೇಯ ದೇವಾಲಯ ಇದೆ. ಇದು ಈ ಮರ ಏನಿದೆ ಫ್ರೆಂಡ್ಸ್, ಈ ಮರ ಎಷ್ಟು ಜನ ಹಳೆ ಪೇಂಟರ್ಸ್ ಏನಿದ್ದಾರೆ ಇಲ್ಲಿ ಬಂದು ಈ ಪೇಂಟಿಂಗ್ನ ಮಾಡೇ ಇರ್ತಾರೆ. ಪ್ರತಿಯೊಬ್ಬರು ಈ ಮರದ ಪೇಂಟಿಂಗು, ಈ ಆಂಜನೇಯ ದೇವಾಲಯದ ಪೇಂಟಿಂಗ್ ಆಲ್ಮೋಸ್ಟ್ 99% ಎಲ್ಲರೂ ಮಾಡಿರ್ತಾರೆ ಫ್ರೆಂಡ್ಸ್. ನಾನು ತಿಳಿದಂಥ ಮಟ್ಟಿಗೆ ಹೇಳ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗಿಂದ ಇದೇ ಊರಲ್ಲಿ ಬೆಳೆದಿರೋದು. ನನಗೆ ಗೊತ್ತಿದ್ದಂಗೆ ಎಲ್ಲರೂ ಈ ಪೇಂಟಿಂಗ್ ಅಂತೂ ಆಲ್ಮೋಸ್ಟ್ ಮಾಡೇ ಇರ್ತಾರೆ ಫ್ರೆಂಡ್ಸ್. ಇದು ತುಂಬಾ ಪೇಂಟಿಂಗಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬನ್ನಿ ಒಳಗಡೆ ಆಂಜನೇಯ ನೋಡೋಣ. ಬಾರ ನೋಡಿ ಫ್ರೆಂಡ್ಸ್, ಇದು ಆಂಜನೇಯ ದೇವಾಲಯ. ಇದು ನಾನು ಚಿಕ್ಕವಳಿದ್ದಾಗಿಂದ ನೋಡ್ತಾ ಇದ್ದೀನಿ. ಇದು ಪೇಂಟ್ ಕಲಿತಾ ಇರ್ತಾರೆ ಅವರಿಗೆ ಒಂದು ಸುಂದರವಾದಂಥ ಒಂದು ಪೇಂಟಿಂಗ್ ಅಂತೂ ಈ ಆಂಜನೇಯ ದೇವಾಲಯ ಮತ್ತು ಈ ಮರ ಎರಡು ತುಂಬಾ ಸುಂದರವಾದಂಥ ಒಂದು ಪೇಂಟಿಂಗ್ನ ನೀಡುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಿದ್ದೇನೆ ಈ ಮರದ ಕೆಳಗಡೆ ನೋಡಿ. ಇವಾಗ ಈ ಮರದಲ್ಲಿ ಎಲ್ಲ ಎಲೆಗಳು ಉದುರಿದೆ. ಇದು ಮರ ತುಂಬಿದಾಗೂ ಅಷ್ಟೇ ಸುಂದರವಾಗಿರುತ್ತೆ, ಮರ ಎಲೆ ಉದುರಿದಾಗೂ ಅಷ್ಟೇ ಸುಂದರವಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಚಂದ್ರ ನೋಡಿ ಫ್ರೆಂಡ್ಸ್. ಈಗ ಸನ್ಸೆಟ್ ಆದಂಥ ಹೊತ್ತಲ್ಲಿ ನಾವು ಬಂದಿರೋದ್ರಿಂದ ಚಂದ್ರನು ಸಹ ಉದಯ ಆಗಿದ್ದಾನೆ. ಬನ್ನಿ ಫ್ರೆಂಡ್ಸ್. ಹೇಮಕೂಟ ಬೆಟ್ಟದಿಂದ ಈ ಕಡೆ ಕೆಳಗಡೆ ಇಳಿದ್ರೆ ಇಲ್ಲಿ ಗಾಯತ್ರಿ ಪೀಠ ಇದೆ. ಇಲ್ಲಿ ನೋಡಿ ಗೋಪುರ ಕಾಣಿಸ್ತಾ ಇದೆ, ವಿರೂಪಾಕ್ಷೇಶ್ವರ ಟೆಂಪಲ್ ಕಾಣಿಸ್ತಾ ಇದೆ. ಅಲ್ಲಿಗೆ ಇವಾಗ ಸಾಯಂಕಾಲ ಆಗಿದೆ. ಬನ್ನಿ ಅಂತ ನೋಡಿ ಫ್ರೆಂಡ್ಸ್, ಎಡಗಡೆಗೆ ಗಾಯತ್ರಿ ಪೀಠ ಕಾಣಿಸ್ತಾ ಇದೆ. ಇಲ್ಲಿ ತೆಂಗಿನ ಮರ ಇದೆಯಲ್ಲ, ಇಲ್ಲಿ ಒಳಗಡೆ ಗಾಯತ್ರಿ ಪೀಠ ಇದೆ. ಗಾಯತ್ರಿ ದೇವಿಯ ಗುಡಿ ಇದೆ. ಅದು ಅದೇ ಹಿಂಗೆ ತಗೊಂಡ್ಬರ್ರಿ ಕೆಳಗೆ. ನೋಡಿ ಫ್ರೆಂಡ್ಸ್, ಗೋಪುರ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಹಿಂಬದಿಯಿಂದ ಗೋಪುರವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಗಾಯತ್ರಿ ಪೀಠ ಇದೆ. ಹೇಮಕೂಟ ಬೆಟ್ಟದ ಹಿಂಬದಿಯಲ್ಲಿ ಇದ್ದೀವಿ. ಹಿಂಬದಿಯಿಂದ ಗೋಪುರವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಒಂದು ಗುಡಿಯಲ್ಲೇ ಇರುವಂಥ ಗೋಪುರ. ಅದು
ದುರ್ಗಾದೇವಿ ಟೆಂಪಲಿಗೆ ಹೋಗ್ತೀವಲ್ಲ ಅಲ್ಲಿರುವಂಥ ಒಂದು ಗೋಪುರ. ಹ್ಞೂ